ಚಿತ್ರದುರ್ಗದ ಹಿರಿಯೂರಲ್ಲಿ 4 ವರ್ಷದ ಮಗು ಸಾವನ್ನಪ್ಪಿದೆ. ಎದೆ ಉರಿ ಅಂತ ಹೇಳ್ತಾ ಇದ್ದಂತ 4 ವರ್ಷದ ಮಗು ಆಸ್ಪತ್ರೆಗೆ ತೆರಳುವಷ್ಟರಲ್ಲಿ ಸಾವನ್ನಪ್ಪಿರು. ವೈಷ್ಣವ್ ಸಾವನ್ನಪ್ಪಿರುವಂತಹ 4 ವರ್ಷದ ಮಗು ಎದೆ ಉರಿ ಅಂತ ಮಗು ಹೇಳ್ತಾ ಇತ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಮಾರ್ಗ ಮಧ್ಯದಲ್ಲಿ ವೈಷ್ಣವ್ ಸಾವನ್ನಪ್ಪಿದ್ದಾನೆ. 4 ವರ್ಷದ ಮಗು. ಹಿರಿಯೂರು ಬಿಜೆಪಿ ಮಂಡಲ ಅಧ್ಯಕ್ಷರ ಮಗ ಕೆ ಅಭಿನಂದನ್ ಮಗ 4 ವರ್ಷದ ವೈಷ್ಣವ್ ಸಾವನ್ನಪ್ಪಿರೋದು. ಮಗುಗೆ ಹೃದಯ ಸಮಸ್ಯೆ ಆಗಿತ್ತಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಆ ಮಗು ಈಗ ಸಾವನ್ನಪ್ಪಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಇತ್ತೀಚೆಗಂತೂ ವಯಸ್ಸಿನ ಇತಿಮಿತಿ ಯಾವುದೂ ಇಲ್ಲ ಈ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅಟ್ಯಾಕ್ ಅನ್ನುವಂಥದ್ರಲ್ಲಿ. ಈ ಮಗುಗೆ ಏನಾದರೂ ಸಮಸ್ಯೆ ಇತ್ತಂತ ಮಾಹಿತಿ ಇದೆಯಾ? ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮಂಡಲ ಬಿಜೆಪಿ ಅಧ್ಯಕ್ಷ ಅಭಿನಂದನ್ ಅವರ ಪುತ್ರ ವೈಷ್ಣವ್ ಇದ್ದಕ್ಕಿದ್ದಂತೆ ಎದೆ ಉರಿ ಅನ್ನುವಂತ ಮಾಹಿತಿಯನ್ನ ಅವರ ಪೋಷಕರಿಗೆ ಹೇಳಿರ್ತಕ್ಕಂಥದ್ದು. ಅದಾದ ಬಳಿಕ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿರ್ತಕ್ಕಂಥದ್ದು. ಇದು ಒಂದು ರೀತಿಯ ಇಡೀ ಕುಟುಂಬಕ್ಕೆ ನುಂಗಲಾರದ ನೋವು ಮತ್ತು ನೋವನ್ನು ಹೋಗಿದೆ. ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ಮಗು ಈ ರೀತಿ ಅನ್ನುವಂಥದ್ದು ಆ ಕುಟುಂಬದ ನೋವು. ಹಾಗಾಗಿ ಏನು ಅಭಿನಂದನ್ ಅವರ ಪುತ್ರ ಈಗ ಅಕಾಲಿಕವಾಗಿ ಸಾವನ್ನಪ್ಪಿರೋದ್ರಿಂದ ಅದು ಎಲ್ಲೋ ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಏನಿರ್ಬೋದು ಅನ್ನುವಂಥದ್ದು ಶಂಕೆಗೆ ಒಳಪಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಮಗುಗೆ ಯಾವ ರೀತಿ ಈ ಸಾವು ಬಂತು ಅನ್ನೋದು ಕೂಡ ಒಂದ್ ರೀತಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅರುಣ್, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ. ನಾಲ್ಕು ವರ್ಷದ ಮಗು ವೈಷ್ಣವ್ ಸಾವನ್ನಪ್ಪಿರುವಂಥದ್ದು. ಮಗು ಎದೆ ಉರಿತಾ ಇದೆ ಅಂತ ಹೇಳಿದ್ದಷ್ಟೇ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು, ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದೆ. ಇತ್ತೀಚೆಗೆ ನಾವು ಇಂತಹ ಪ್ರಕರಣಗಳನ್ನ ಬಹಳ ನೋಡ್ತಾ ಇದ್ದೀವಿ. ಯಾವುದೇ ವಯಸ್ಸಿನ ಮಿತಿ ಇಲ್ದೇನೆ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಾಗೇನಾದ್ರೂ ಆಗಿತ್ತಾ? ಬಗ್ಗೆ ಮಾಹಿತಿ ಬರಬೇಕಾಗಿದೆ. ಹೃದಯಾಘಾತದಿಂದ ಬಾಡಿ ಬಿಲ್ಡರ್ ಸಾವನ್ನಪ್ಪಿದ್ದಾರೆ. 26 ವರ್ಷದ ಬಾಡಿ ಬಿಲ್ಡರ್ ಸುಶೀಲ್ ಕುಮಾರ್ ಸಾವನ್ನಪ್ಪಿರೋದು. ದಾವಣಗೆರೆಯ ಕೆಟಿಜೆ ನಗರದ ಸುಶೀಲ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರೋದು. 26 ವರ್ಷದ ಬಾಡಿ ಬಿಲ್ಡರ್. ಕಟುಮಸ್ತಾದ ದೇಹ ಮತ್ತು ನಿಯಮಬದ್ಧ ಆಹಾರ ಸೇವನೆ ಎಲ್ಲ ಇರುತ್ತೆ. ಬಾಡಿ ಬಿಲ್ಡರ್ ಅವರು ಪ್ರೊಫೆಷನಲ್. ಜಿಮ್ ಮುಗಿಸಿ ಮನೆಗೆ ಬಂದ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ರಾಷ್ಟ್ರ ಮಟ್ಟದ ಬಾಡಿ ಬಿಲ್ಡಿಂಗ್ ನಲ್ಲಿ ಹಲವು ಪ್ರಶಸ್ತಿಗಳನ್ನ ಪಡೆದಿರುವಂತಹ ಯುವಕ, 26 ವರ್ಷ. ಹೃದಯಾಘಾತದಿಂದ ಬಾಡಿ ಬಿಲ್ಡರ್ ಈಗ ಸಾವನ್ನಪ್ಪಿದ್ದಾರೆ. ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಷ್ಟೇ ಕುಸಿದು ಬಿದ್ದು ಅಲ್ಲೇ ಸಾವನ್ನಪ್ಪಿದ್ದಾರೆ. ರಾಷ್ಟ್ರ ಮಟ್ಟದ ಬಾಡಿ ಬಿಲ್ಡಿಂಗ್ ನಲ್ಲಿ ಹಲವು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.